ಇವತ್ತಿನ ಸಮಕಾಲೀನ ಒಂದು ವಾಸ್ತವತೆಯನ್ನು ಕಣ್ಮುಂದಿಟ್ಕೊಂಡು ವಿಕಸಿತ ಭಾರತದ ಒಂದು ಪೂರಕವಾದಂಥ ಒಂದು ಬಜೆಟನ್ನು ಕೊಡುವಂಥ ಕೆಲಸವನ್ನು ಗೌರವಾನ್ವಿತ ವಿತ್ತ ಸಚಿವರು ಮಾಡಿದ್ದಾರೆ. ವಿಶೇಷವಾಗಿ ಅವರು ಮಂಡಿಸಿರುವಂಥ ಮಧ್ಯಂತರ ಬಜೆಟು 4 ಸ್ತಂಭಗಳನ್ನು ಆಧಾರವಾಗಿ ಇಟ್ಕೊಂಡು ಕೃಷಿಕರಿರ್ಬೋದು, ಮಹಿಳೆಯರಿರ್ಬೋದು, ಯುವಕರಿರ್ಬೋದು ಮತ್ತು ಬಡವರನ್ನು ಕೂಡ ಕಣ್ಮುಂದಿಟ್ಕೊಂಡು ಹಿಂದೆ ಏನೇನು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ರು ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ವಿಶೇಷವಾಗಿ ಮಾಡಿದ್ದಾರೆ. ಅದೇ ರೀತಿ ಮಹಿಳೆಯರಿಗೂ ಕೂಡ ಆದ್ಯತೆಯನ್ನು ಕೊಟ್ಟು ಲಖ್ಪತಿ ದೀದಿ ಅಂಥೇಳಿ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಆರ್ಥಿಕವಾದಂಥ ಶಕ್ತಿ ತುಂಬುವಂಥ ಒಂದು ಕಾರ್ಯಕ್ರಮ ಇರ್ಬೋದು. ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ ಅಂಗನವಾಡಿ ಕಾರ್ಯಕರ್ತರು ಕೂಡ ಆಯುಷ್ಮಾನ್ ಭಾರತದ ಒಂದು ಕಾರ್ಯಕ್ರಮವನ್ನು ಅವರು ಕೂಡ ಜೋಡಿಸುವಂಥ ಒಂದು ಪ್ರಯತ್ನ ಇರ್ಬೋದು. ಯುವಕರಿಗೆ ವಿಶೇಷವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಮುಖಾಂತರ ಇನ್ನೂ ಹೆಚ್ಚಿನ ಒಂದು ರಿಸರ್ಚ್ಗಳನ್ನು ಮಾಡಲಿಕ್ಕೆ ಅವರಿಗೆ ಪೂರಕವಾದಂಥ ಬಜೆಟನ್ನು ಕೊಡುವಂಥ ಒಂದು ಕೆಲಸ ಇದ್ರ ಮುಖಾಂತರ ಆಗಿದೆ. ಮತ್ತು ರೈತರಿಗೂ ಕೂಡ ಏನು ಕಿಸಾನ್ ಸನ್ಮಾನ್ ಯೋಜನೆ ಮತ್ತು ಬೆಳೆ ವಿಮೆಗೆ ರಿಲೇಟೆಡ್ ಏನಿತ್ತು ಅದಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕೂಡ ಇದ್ರ ಮುಖಾಂತರ ಕೊಡುವಂಥ ಪ್ರಯತ್ನ ಆಗಿದೆ. ಅಂದರೆ ಈ ರೀತಿ ಯುವಶಕ್ತಿಗೆ, ಮಹಿಳೆಯರಿಗೆ ಮತ್ತು ತಮಗೆಲ್ಲರೂ ಕೂಡ ಗೊತ್ತಿದೆ ಈ ಪ್ರಪಂಚದಲ್ಲಿ ಇತ್ತೀಚಿನ ಒಂದು ಅನೇಕ ಒಂದು 2-3 ವಿಚಾರಗಳು ತುಂಬ ದೊಡ್ಡ ಒಂದು ಚರ್ಚೆಗಳು ಬಂತು. 2 ದೇಶಗಳ ಮಧ್ಯೆ ಯುದ್ಧದ ಒಂದು ಸಂದರ್ಭ ಇರ್ಬೋದು, ಈ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲೂ ಕೂಡ ಈ ಭಾರತದ ಒಂದು ಆರ್ಥಿಕ ಶಕ್ತಿಯನ್ನು ಉಳಿಸ್ಕೊಂಡು ತೆಗೆದುಕೊಳ್ಳುವಂಥ ಪ್ರಯತ್ನ ಕೂಡ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಮಧ್ಯಂತರ ಈ ಒಂದು ಬಜೆಟ್ ಏನು ಕೊಟ್ಟಿದ್ದಾರೆ ಅತ್ಯಂತ ವಿಶ್ವಾಸದಿಂದ ನಮ್ಮ ವಿತ್ತ ಸಚಿವರು ಹೇಳಿದ್ದಾರೆ. ನಾಳೆ ಜೂನ್ ಜುಲೈಯಲ್ಲಿ ಒಂದು ಮುಂದಿನ ಒಂದು ಶಾಶ್ವತ ಬಜೆಟ್ ಅನ್ನು ಕೂಡ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ರೀತಿ ವಾತಾವರಣ ಇಡೀ ದೇಶದಲ್ಲಿ ಇದೆ. ಸರ್, ಈಗ ಡಿ.ಕೆ. ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಉತ್ತರ ಭಾರತಕ್ಕೆ ಹೆಚ್ಚಿನ ಅನುದಾನವನ್ನು ಕೇಂದ್ರ ಸರ್ಕಾರ ದಕ್ಷಿಣ ಭಾರತದ ತೆರಿಗೆಯಿಂದ ಕೊಡ್ತಾ ಇದೆ. ಇದೇ ರೀತಿಯಾಗಿ ಮುಂದುವರೆದಿದೆ ಆದರೆ ಪ್ರತ್ಯೇಕ ರಾಷ್ಟ್ರದ ಕೂಗು ಕೇಳಿ ಬರುತ್ತೆ ಉತ್ತರ ಭಾರತ ದಕ್ಷಿಣ ಭಾರತ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರಿಂದ ನಾವು ಇನ್ನೇನೇ ಹೆಚ್ಚಿಗೆ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ದಿಸ್ ಇಸ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಷ್ಟೇ. ಅದು ಚುನಾವಣೆ ಕಣ್ಮುಂದಿಟ್ಕೊಂಡು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಅಂತ ಇದು ಅನಿಸುತ್ತೆ. ಮತ್ತು ಇದು ಮಧ್ಯಂತರ ಬಜೆಟ್. ಇದರಲ್ಲಿ ಉತ್ತರ ಕರ್ನಾಟಕ, ಮಧ್ಯಂತರ ಕರ್ನಾಟಕ, ದಕ್ಷಿಣ ಭಾರತ, ಉತ್ತರ ಭಾರತದ ಪ್ರಶ್ನೆನೇ ಉದ್ಭವ ಆಗಲ್ಲ. ಇದು ಒಂದು. ಎರಡನೇದು 4-5 ಬಾರಿ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ನಮ್ಮ ವಿತ್ತ ಸಚಿವರು. ನಮ್ಮ ಕೇಂದ್ರ ಸರ್ಕಾರ ಯಾವ್ಯಾವ ಸಂದರ್ಭದಲ್ಲಿ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅನುದಾನಗಳು ನಮ್ಮ ರಾಜ್ಯಕ್ಕೆ, ಕರ್ನಾಟಕಕ್ಕೆ ಏನೇನು ಕೊರತೆ ಆಗಿತ್ತು, ಇವತ್ತು ಹೇಗೆ ನಮ್ಮ NDA ಸರ್ಕಾರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಯಾವ ರೀತಿ ಫುಲ್ಫಿಲ್ ಮಾಡಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಇಷ್ಟೆಲ್ಲ ಹೇಳಿದರೂ ಕೂಡ ಈ ರೀತಿ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡುವಂಥ ಪ್ರಯತ್ನ ಮತ್ತು ಜೀವನ ಪೂರ್ತಿ ಇವ್ರು ಮಾಡ್ಕೊಂಡು ಬಂದಿರೋದು ಒಡೆದಾಳುವಂಥ ಒಂದು ಪ್ರಯತ್ನನೇ. ಅದು ಅದ್ರ ಮುಖಾಂತರ ತನ್ನ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ರಾಜಕಾರಣ ಮಾಡ್ಕೊಂಡು ಬಂದರು. ಜನ ಬುದ್ಧಿವಂತರಾಗಿದ್ದಾರೆ. ಈ ರೀತಿಯ ಹೇಳಿಕೆಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ತಲೆ ತೂಗುವಂಥ ಮತದಾರರು ನಮ್ಮ ದೇಶದಲ್ಲಿಲ್ಲ. ಅನೇಕ ಬಾರಿ ಈತ ಹೇಳಿಕೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದಾರೆ, ಮುಂದೂ ಕೂಡ ಕೊಡ್ತಾರೆ. ಅಲ್ಲ ಸರ್, ಅವರು ಕೆಲವೊಂದು ಸ್ಟಾಟಿಸ್ಟಿಕ್ಸ್, ಈವನ್ CM ಅವರು ಕೂಡ ಅದನ್ನೇ ಹೇಳ್ತಾರೆ. ಕೇಂದ್ರ ಸರ್ಕಾರದಿಂದ ನಮ್ಗೆ ಇಷ್ಟೊಂದು ಬರಬೇಕಾಯ್ತು, ಬರ್ದಿಲ್ಲ. ನಾವು ಹಲವಾರು ಬಾರಿ ಪತ್ರ ವ್ಯವಹಾರ ಮಾಡಿದ್ದೀವಿ. ನಮ್ಮ ಹಣ, ಈವನ್ ಹಣಕಾಸು ಆಯೋಗ ನಿಗದಿ ಮಾಡಿದ ಹಣವನ್ನು ಕೂಡ ನಿರ್ಮಲಾ ಸೀತಾರಾಮನ್ ಅವರು ವಾಪಸ್ ತಗೊಂಡ್ರು. ನಮ್ಮ ಸಂಸದರು ಕೂಡ ಕೇಳ್ತಾ ಇಲ್ಲ, ನಮ್ಮ ರಾಜ್ಯದ ಸಂಸದರು ಅನ್ನುವಂಥದ್ದು ಕಾಂಗ್ರೆಸ್ನ ಹಳೆಯ ಆರೋಪ. ಮತ್ತೆ ಈವನ್ CM ಕೂಡ ಹೇಳಿರೋ. ಮತ್ತೆ ಇನ್ನೊಂದು ಬರದ ಹಣದ ವಿಚಾರವಾಗಲೂ ಸಹಿತ ಅವರು ಮೆನ್ಷನ್ ಮಾಡಿದ್ದಾರೆ. ಈಗಾಗಲೇ ಈ ಒಂದು ಹಣಕಾಸು ವಿಚಾರದಲ್ಲಿ ನಮ್ಮ ವಿತ್ತ ಸಚಿವರು ಸಾಕಷ್ಟು ಬಾರಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಕಡೆಯಿಂದಲೂ ಕೂಡ ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ಮುಖಾಂತರ ಕೂಡ ಸ್ಪಷ್ಟತೆಯನ್ನು ಕೊಡುವಂಥ ಕೆಲಸ ಆಗಿದೆ. ಮತ್ತಿಂಥ ಬರಗಾಲದ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಪ್ರಯತ್ನ ಅಂದರೆ ಹಿಂದೆ ಉದಾಹರಣೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಯಾವುದು ಕಾಯ್ತಿದೆಯಲ್ಲ, ಮುಂದುವರಿತಾ ಇದ್ರು, ಆಮೇಲೆ ಆಟೋಮೆಟಿಕ್ಕಾಗಿ ನಮ್ಮ ಕೇಂದ್ರದಿಂದ ಸಹಕಾರ ಬರ್ತಾ ಇತ್ತು. ಈ ರೀತಿಯಂಥ ವಿಚಾರಗಳನ್ನು ಸುಮ್ಮನೆ ಹೇಳ್ಕೊಂಡು, ಯಾಕೆಂದರೆ ಇವತ್ತು ಇವ್ರು ಮಾಡ್ತಿರುವಂಥ ಕಾರ್ಯಕ್ರಮಗಳೇನಿದೆ, ಗ್ಯಾರಂಟಿ ವಿಚಾರದಲ್ಲಿ ಏನು ಕೊಡ್ತಿರೋ ಕಾರ್ಯಕ್ರಮಗಳೇನಿದೆ, ಅದು ಬಿಟ್ಟು ಯಾವುದೇ ಅಭಿವೃದ್ಧಿ ಕಾರ್ಯ ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ. ಹಾಗೆ ಜನರಿಗೆ ಒಪ್ಸೋಕ್ಕೋಸ್ಕರ ಈ ರೀತಿ ಕೇಂದ್ರ ಕೊಡ್ತಿಲ್ಲ ಅಂತೇಳಿ ಅವರು ತಪ್ಪನ್ನು ತಿದ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀರಾ ಹೊರತು ಇದು ಯಾವುದು ಕೂಡ ನಿಜ ಇಲ್ಲ ಅಂತ ನಾನು ಹೇಳಲಿಕ್ಕೆ. ಅಂದರೆ ಅವರು ದಕ್ಷಿಣ ಮತ್ತು ಉತ್ತರ ಭಾರತಗಳು ಬೇರೆ ಆಗ್ತವೆ ಅನ್ನೋ ಮಟ್ಟಕ್ಕನ್ನ ಹೋಗಿರೋದು. ಸರ್, ಈಗ ದೇಶವನ್ನು 3-4 ಭಾಗಗಳಾಗಿ ವಿಂಗಡಣೆ ಮಾಡಿ ಸ್ವಾತಂತ್ರ್ಯ ನಂತರ ಯಾವ ರೀತಿ ದೇಶ ಕಟ್ಟಿದ್ರಿ ಈ ಪುಣ್ಯಾತ್ಮರು ಅಂತೇಳಿ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಸರ್.
ಇವತ್ತು ಆ ಜೋಡಿಸುವಂಥ ಕೆಲಸವನ್ನು ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಮಾಡ್ತಿದ್ದಾರೆ. ಇಂಥ ಟೈಮಲ್ಲೂ ಕೂಡ ಈ ಒಡೆದಾಳುವಂಥ ಮಾತುಗಳನ್ನ ಪದೇ ಪದೇ ಇವರು ಹೇಳಿ ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಬಿಟ್ಟರೆ ಇದು ಗಂಭೀರತೆ ತೆಗೆದುಕೊಳ್ಳುವಂಥದ್ದು ಏನೂ ಇಲ್ಲ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.